ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಬಾಹ್ಯ ಮಾತು ಎಂಬ ಶೀರ್ಷಿಕೆಯಡಿಯಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 19ನೇ ವಚನ. ಜ್ಞಾನೋಕ್ತಿ 10:19. ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಈ ಮಾತುಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷ ಸಹಾಯವನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಾಹ್ಯ ಮಾತಿನ ಕುರಿತು ನಾವು ಧ್ಯಾನಿಸುತ್ತಿರುವಲ್ಲಿ ಕನ್ನಡದಲ್ಲಿ ಒಂದು ಸಣ್ಣ ವಚನವನ್ನು ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆಯಲಾಗಿದೆ. ಅದು ಮಾತಾಳಿಗೆ ಪಾಪ ತಪ್ಪದು. ಅಂದರೆ ವಿಪರೀತ ಮಾತನಾಡುವವನು ತನ್ನನ್ನು ತಾನೇ ಸಮಸ್ಯೆಯಲ್ಲಿ ಸಿಕ್ಕಿಸಿಕೊಳ್ತಾನೆ ಅನ್ನುವಂಥ ಅರ್ಥದಲ್ಲಿ ಇತರ ಕೆಲವು ಬೈಬಲ್ಗಳಲ್ಲಿ ಭಾಷಾಂತರಿಸಲಾಗಿದೆ. ಒಂದು ಸರಳ ಭಾಷಾಂತರ ಹೀಗೆ ಹೇಳ್ತದೆ: ಅ ಪರ್ಸನ್ ಹೂ ಟಾಕ್ಸ್ ಟೂ ಮಚ್ ಗೆಟ್ಸ್ ಇನ್ ಟು ಟ್ರಬಲ್. ಎ ಪರ್ಸನ್ ಟಾಕ್ಸ್ ಟೂ ಮಚ್ ಗೆಟ್ಸ್ ಇನ್ ಟು ಟ್ರಬಲ್. ವಿಪರೀತ ಮಾತನಾಡುವಂಥ ಮನುಷ್ಯ ತನ್ನನ್ನು ಸಮಸ್ಯೆಯಲ್ಲಿ ಸಿಕ್ಕಿಸಿಕೊಳ್ತಾನೆ. ಪ್ರಿಯರೇ, ಮನುಷ್ಯರು ಮಾತನಾಡ್ತಿರುವಂಥ ಮಾತು ಏನೆಂಬುದು ಕೆಲವೊಮ್ಮೆ ನಮ್ಮ ವಿವೇಚನೆಗೆ ಸಿಕ್ಕುವುದಿಲ್ಲ, ಅಥವಾ ನಾವೇ ಮಾತನಾಡುವಂಥ ಮಾತು ಏನೆಂಬುದು ನಮ್ಮ ವಿವೇಚನೆಗೆ ಸಿಕ್ಕುವುದಿಲ್ಲ. ಹಾಗಾದರೆ ನಾವಿದನ್ನು ಸ್ವಲ್ಪ ಗಂಭೀರವಾಗಿ ನೋಡಬೇಕಾಗ್ತದೆ. ವಿಪರೀತ ಮಾತು ಒಬ್ಬನಿಂದ ಬರುತ್ತಿರುವುದಾದರೆ ಅವನು ಕಡ್ಡಾಯವಾಗಿ ಅವನು ಪಾಪದಲ್ಲಿ ಸಿಕ್ಕಿಬೀಳುವವನು ಅಥವಾ ಸಮಸ್ಯೆಯಲ್ಲಿ ಸಿಕ್ಕಿಬೀಳುವವನು. ಸಮೀಪದಲ್ಲೊಬ್ಬರು ಹೇಳ್ತಾ ಇದ್ರು, ಸುಮ್ಮನೆ ಮಾತಿಗೆ ನಾವು ಕೆಲವೊಂದು ಮಾತುಗಳನ್ನು ಆಡಿದ್ದೇವೆ, ಆದರೆ ಈಗ ಅದೇ ಸಮಸ್ಯೆ, ಈಗ ಅದೇ ಬಾಧೆಗಳು ನಮಗೆ ಬಂದದೆ. ಅವರೇನೋ ಸುಮ್ಮನೆ ಕೆಲವು ಮಾತುಗಳನ್ನ ಮಾತನಾಡಿದರು, ಆದರೆ ಈ ದಿನಗಳಲ್ಲಿ ಅವರ ಜೀವಿತದಲ್ಲಿ ಅದೇ ಬಾಧೆಗಳು. ಅವರಿಗೆ ಬಂದದ್ದು ಶಾರೀರಿಕ ಬಾಧೆ. ಅವರು ಏನೋ ಸುಮ್ಮನೆ ಮಾತಾಡಿಬಿಟ್ರು, ಆ ಮಾತುಗಳು ಈಗ ಅವರಿಗೆ ದೇಹದಲ್ಲಿ ಬಲಹೀನತೆಗಳಾಗಿ ರೋಗವಾಗಿ ಅದು ಪರಿಣಮಿಸಿದೆ. ಹಾಗಾದರೆ ಸುಮ್ಮನೆ ಮಾತನಾಡುವಂಥದ್ದು ಒಳಿತಲ್ಲ. ಕೆಲವರು ಇತರರ ಮನೆಯ ಮಕ್ಕಳನ್ನು ವಿಪರೀತವಾಗಿ ನಿಂದಿಸ್ತಾರೆ. ವಿಪರೀತವಾಗಿ ನಿಂದಿಸುವುದಲ್ಲದೆ ಅವರು ಹಾಳಾಗಿ ಹೋಗುವಂತೆ ಗೇಲಿಯ ಮಾತುಗಳನ್ನು ಮಾತನಾಡ್ತಾ ಇತರರ ಮುಂದೆ ಅವ್ರನ್ನ ಛೇಡಿಸುತ್ತಾ ಅವರು ಅಂಥವರಾಗ್ತಾರೆ ಎಂಬುದಾಗಿ ಅಂಥ ಒಂದು ಘಟನೆ ನಡೆದಿದೆ. ಒಬ್ಬರ ಮನೆಯಲ್ಲಿ ಆ ಮನೆಯ ಹಿರಿಮಗನು ವಿಪರೀತವಾಗಿ ಕುಡಿದು ತನ್ನದೇ ರೀತಿಯಲ್ಲಿ ಇರುವುದನ್ನು ಕಂಡು ಇನ್ನೊಬ್ಬರು ಅದನ್ನು ನೋಡಿ ಹತ್ತಿರದ ಸಂಬಂಧಿಗಳು ವಿಪರೀತ ಕುಡಿದಿದ್ದ ಮನುಷ್ಯನ ನಾಳೆ ಭಿಕ್ಷೆ ಎತ್ತುತ್ತಾನೆ, ಹಾಗೆ ಹೀಗೆ ಎಂಬುದಾಗಿ ಯಾವಾಗಲೂ ಮಾತನಾಡ್ತಾ ಇದ್ರು. ಅದೆಂದೂ ಆಗಲಿಲ್ಲ, ಆದರೆ ಹಾಗೆ ಅವರನ್ನು ಮಾತನಾಡಿದರು. ಕಾಲವು ಗತಿಸ್ತಾ ಹೋಗುವಾಗ ನಡೆದದ್ದು ಇನ್ನೊಬ್ಬರ ಮಗನಿಗೆ ಕೈ ತೋರಿಸಿ ಅವನು ಭಿಕ್ಷೆ ಎತ್ತುತ್ತಾನೆ ಎಂಬುದಾಗಿ ಹೇಳಿದರು. ಆದರೆ ಹೆಚ್ಚು ಕಡಿಮೆ ಅವರ ಮನೆಯಲ್ಲೇ ಈಗ ಅಂತ ಪರಿಸ್ಥಿತಿ ಬಂದದೆ. ಇವರ ಮಗನು ಈಗ ವಿಪರೀತವಾಗಿ ಕುಡಿತಾನೆ. ಇವರ ಮಗನು ಈಗ ಅವರಿವರ ಬಳಿ ಹಣ ಬೇಡ್ತಾ ತಿರುಗ್ತಾನೆ. ಇನ್ನೂ ಹೇಳಲಿಕ್ಕೆ ಬೇಸರವಾಗುವಂಥ ಅನೇಕ ಸಂಗತಿಗಳಿದೆ. ಕಾರಣ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತನಾಡಿದ್ರು, ಆದರೆ ಅದು ಅವರ ಮನೆಗೆ ಅದು ತಿರುಗಿತು. ಕೆಲವರು ಏನೋ ಬಹಳ ಬುದ್ಧಿಯಿಂದ ಜ್ಞಾನದಿಂದ ಮಾತನಾಡುವ ವಿಧದಲ್ಲಿ ಅದು ತಿಂದರೆ ಇದಾಗ್ತದೆ, ಇದು ತಿಂದರೆ ಇಂಥದನ್ನು ತಿಂದರೆ ಇಂಥ ಸಮಸ್ಯೆ ಬರ್ತದೆ, ಅಂಥದನ್ನು ತಿಂದರೆ ಅಂಥ ಸಮಸ್ಯೆ ಬರ್ತದೆ, ಹಾಗೆ ಹೀಗೆ ವಿಪರೀತ ಮಾತನಾಡ್ತಾರೆ. ಕೆಲವರು ಸಮಸ್ಯೆ ಬರುವುದಕ್ಕೆ ಮೊದಲು ಇಂಥ ಸಮಸ್ಯೆ ನನಗೆ ಬಂದು ಬಿಡ್ಬೋದು, ಅದಕ್ಕೆ ನಾನು ಮಾಡಲ್ಲ ಎಂಬುದಾಗೆಲ್ಲ ಹೇಳೋರಿದ್ದಾರೆ. ನಂತರದಲ್ಲಿ ಅದೇ ಸಮಸ್ಯೆಗೆ ಸಿಕ್ಕಿಕೊಳ್ತಾರೆ. ಅದನ್ನು ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ. ಮಾತಾಳಿಗೆ ಪಾಪ ತಪ್ಪದು, ಅಥವಾ ವಿಪರೀತ ಮಾತನಾಡುವವನು ಕಡೆಗೆ ಅವನು ಆ ಸಮಸ್ಯೆಯಲ್ಲಿ ಸಿಕ್ಕಿ ಬೀಳ್ತಾನೆ. ಈ ಅರ್ಥದಲ್ಲಿ ವಾಕ್ಯವು ಬರೆಯಲ್ಪಟ್ಟದೆ. ಪ್ರೇರೆ, ಉಚಿತವಲ್ಲದ ಮಾತುಗಳನ್ನು ಮಾತನಾಡಿ ಜನರು ತಮಗೆ ತಾವೇ ಸಮಸ್ಯೆಯಲ್ಲಿ ಅಥವಾ ಪಾಪದಲ್ಲಿ ಸಿಕ್ಕಿಸಿಕೊಳ್ತಾರೆ. ಇದು ಬಹಳ ವೇದನೆಯ ವಿಷಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ನಾವು ಎಚ್ಚರಿಕೆ ತೆಗೆದುಕೊಳ್ಳುವುದು ಅವಶ್ಯ. ದೇವರ ಮುಂದೆ ಬಂದು, ದೇವರೇ, ನಾನು ಈ ವಿಧದಲ್ಲಿ ವಿಪರೀತವಾಗಿ ಮಾತನಾಡಿ, ಇನ್ನೊಬ್ಬರ ವಿಷಯದಲ್ಲಿ ಮಾತನಾಡಿ ಅಥವಾ ನನ್ನ ವಿಷಯದಲ್ಲಿ ಮಾತನಾಡಿ
ನಾನು ಸಮಸ್ಯೆಗೆ ಸಿಕ್ಕಿಕೊಂಡಿದ್ದೇನೆ, ಪಾಪದಲ್ಲಿ ಸಿಕ್ಕಿಕೊಂಡಿದ್ದೇನೆ, ಅಥವಾ ನನ್ನ ಮನೆ ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುವಂತೆ ನಾನು ಕಾರಣನಾಗಿದ್ದೇನೆ, ಅಥವಾ ನಾನೇ ಸಮಸ್ಯೆಯಲ್ಲಿ ಸಿಕ್ಕಿಬಿಡುವುದಕ್ಕೆ ನನ್ನ ಬಾಯಿಯೇ ಕಾರಣವಾಗಿದೆ, ನನ್ನನ್ನು ಕ್ಷಮಿಸೆಂಬುದಾಗಿ ದೇವರ ಬಳಿ ಕ್ಷಮೆ ಕೇಳಿ ಆ ಬಾಧೆಗಳಿಂದ ಬಿಡುಗಡೆ ಹೊಂದುವುದು ಎಷ್ಟೋ ಒಳ್ಳೆಯದು. ಇದು ಮಾತಾಳಿಗೆ ಪಾಪ ತಪ್ಪದು ಎನ್ನುವಂಥ ಮಾತು ಬಹಳ ಎಚ್ಚರಿಕೆಯ ಮಾತು. ವಿಪರೀತ ಮಾತಿನಿಂದ ನಾನಾ ಜಗಳಗಳನ್ನು ತಂದುಕೊಂಡವರಿದ್ದಾರೆ, ಕುಟುಂಬಗಳು ಒಡೆದು ಹೋದದಿದೆ, ಅಥವಾ ಕೇಸ್ಗಳಿಗೆ ಸಿಕ್ಕಿಕೊಂಡವರಿದ್ದಾರೆ. ಇದೆಲ್ಲದಕ್ಕೆ ಕಾರಣ ಮಾತು. ಜಗಳವು, ವಾಗ್ವಾದಗಳು ಆರಂಭವಾದಾಗ ವಿಪರೀತ ಮಾತನಾಡುವವರ ನಿಮಿತ್ತ ಜಗಳವು ಶಮನವಾಗದೆ ಜಗಳವು ಅಥವಾ ಕೋಪವು, ದ್ವೇಷವು ಇನ್ನೂ ಹೆಚ್ಚಾಗಿ ಉಲ್ಬಣಗೊಂಡದೆ. ಇದಕ್ಕೆಲ್ಲ ಕಾರಣ ಮಾತಾಳಿಗಳ ಬಲಹೀನ. ವಿಪರೀತವಾಗಿ ಮಾತನಾಡುವಂಥದ್ದು, ವಿಧ ವಿಧ ಶೈಲಿಯಲ್ಲಿ ಮಾತನಾಡುವಂಥದ್ದು ಬಲ ಎಂಬುದಾಗಿ ಯೋಚಿಸಬೇಡ್ರಿ. ಈ ವಾಕ್ಯದ ಪ್ರಕಾರ ಅದು ದೊಡ್ಡ ಬಲಹೀನತೆ. ಹಾಗಾಗಿ ಮುಂದಿನ ಮಾತು ಹೇಳ್ತದೆ, ಮೌನಿಯು ಮತಿವಂತ. ಸಮಸ್ಯೆಗಳನ್ನ ಹುಟ್ಟು ಹಾಕಿಕೊಳ್ಳುವುದಕ್ಕಿಂತ, ಪಾಪದಲ್ಲಿ ಬೀಳುವುದಕ್ಕಿಂತ, ಇತರರನ್ನ ಸಮಸ್ಯೆಯಲ್ಲಿ ಸಿಕ್ಕಿಸುವುದಕ್ಕಿಂತ, ಅಥವಾ ತಾವೇ ಸಮಸ್ಯೆಯಲ್ಲಿ ಸಿಕ್ಕಿ ಬೀಳುವುದಕ್ಕಿಂತ, ಅಥವಾ ತಾವೇ ರೋಗದಲ್ಲಿ ಸಿಕ್ಕಿ ಬೀಳುವುದಕ್ಕಿಂತ, ತಾವೇ ಆಪತ್ತಿನಲ್ಲಿ ಸಿಕ್ಕಿ ಬೀಳುವುದಕ್ಕಿಂತ ಬದಲಾಗಿ ಮೌನವಾಗಿದ್ದು ಇರುವಂಥದ್ದೇ ಬುದ್ಧಿವಂತಿಕೆಯ ಲಕ್ಷಣ ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ. ಮೌನಿಯು ಮತಿವಂತ. ಹಾಗಾಗಿ ಸುಮ್ಮನೆ ಮಾತುಗಳನ್ನು ಆಡುವುದಕ್ಕಿಂತ, ಸುಮ್ಮನೆ ಹರಟೆ ಕೊಚ್ಚುವುದಕ್ಕಿಂತ, ಅಥವಾ ಸುಮ್ಮನೆ ಜಗಳಗಳನ್ನು ಕಲ್ಪಿಸುವುದಕ್ಕಿಂತ, ಅಥವಾ ಸಮಸ್ಯೆಗಳನ್ನ ಮಾತನಾಡಿ ಅವುಗಳನ್ನ ಮೇಲೆ ಬರಮಾಡಿಕೊಳ್ಳುವುದಕ್ಕಿಂತ, ಅವುಗಳಿಗಿಂತ ತಪ್ಪಿಸಿಕೊಳ್ಳುವಂತೆ ಮೌನದಿಂದ ಇರುವಂಥದ್ದೇ ಲೇಸೆಂಬುದಾಗಿ ವಾಕ್ಯ ನಮಗೆ ಕಲಿಸ್ತಾ ಇದೆ. ನಮ್ಮನ್ನು ಒಪ್ಪಿಸಿಕೊಡೋಣ. ಅಂಥ ಮಾತುಗಳನ್ನು ಮಾತನಾಡಿದ್ದಕ್ಕಾಗಿ ದೇವರಲ್ಲಿ ಕ್ಷಮೆ ಕೇಳೋಣ. ಮಾತುಗಳನ್ನು ಮಾತನಾಡಿ ಸಮಸ್ಯೆಗಳನ್ನ ನಮ್ಮ ಮೇಲೆ, ಮಕ್ಕಳ ಮೇಲೆ ಬರಮಾಡಿಕೊಂಡದಕ್ಕಾಗಿ ಕ್ಷಮೆ ಕೇಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ದೇವರೇ, ವಾಕ್ಯಗಳಿಂದ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರೀತಿಯ ಕರ್ತನೆ, ನಾವು ಸುಮ್ಮನೆ ಮಾತನಾಡಿ ನಮಗೆ ಸಮಸ್ಯೆಯನ್ನು ಬರಮಾಡಿಕೊಂಡಿದ್ದೇವೆ, ಕುಟುಂಬಕ್ಕೆ ಸಮಸ್ಯೆಯನ್ನು ಬರಮಾಡಿಕೊಂಡಿದ್ದೇವೆ, ಇತರರಿಗೆ ಸಮಸ್ಯೆಯನ್ನು ಬರಮಾಡಿಕೊಂಡಿದ್ದೇವೆ, ನಮ್ಮ ಮಕ್ಕಳಿಗೂ ಮುಂದಿನ ಪೀಳಿಗೆಗೆ ಸಮಸ್ಯೆಯನ್ನು ಬರಮಾಡಿದ್ದೇವೆ. ಕರ್ತನೆ, ಇಂಥ ಮಾತುಗಳನ್ನು, ಅಲ್ಲಸಲ್ಲದ ಮಾತುಗಳನ್ನು, ಹರಟೆಯ ಮಾತುಗಳನ್ನು, ಸುಮ್ಮನೆ ವಾಗ್ವಾದಗಳನ್ನು, ಕರ್ತನೆ, ವ್ಯರ್ಥ ಮಾತುಗಳನ್ನು ಆಡಿದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ. ನಮ್ಮಿಂದ ಸಮಸ್ಯೆಗಳು ಉಂಟಾದದಕ್ಕಾಗಿ, ನಾವೇ ಪಾಪದಲ್ಲಿ ಬೀಳುವಂಥ ಪರಿಸ್ಥಿತಿ ಬಂದದಕ್ಕಾಗಿ, ಸಮಸ್ಯೆಗಳನ್ನ ಮೈ ಮೇಲೆ ಎಳಕೊಂಡದಕ್ಕಾಗಿ ಕರ್ತನೆ ಕ್ಷಮೆ ಕೇಳ್ತಿದ್ದೇವೆ. ದೇವರೇ, ನಮ್ಮನ್ನಿಂದ ಪಾಪದಿಂದ ಬಿಡಿಸು. ಈ ಮಾತುಗಳಿಂದ ಉಂಟಾದ ಸಮಸ್ಯೆಗಳಿಂದ ನಮಗೆ ದಯಮಾಡಿ ಬಿಡುಗಡೆ ಕೊಡು ಸ್ವಾಮಿ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸು. ಮೌನಿಯ ಮತಿವಂತ ಎಂಬುದಾಗಿ ಹೇಳಿದಿ ದೇವರೇ. ಹೌದಪ್ಪ, ಬಾಯಿ ಮುಚ್ಚಿಕೊಳ್ಳುವುದಕ್ಕೂ, ಮೌನದಿಂದ ಇರುವುದಕ್ಕೂ, ಬುದ್ಧಿವಂತರಾಗಿ ನಡ್ಕೊಳ್ಳುವುದಕ್ಕೆ ದಯಮಾಡಿ ನಿನ್ನ ಆತ್ಮನ ಸಹಾಯ ದಯಮಾಡಿ ಅನುಗ್ರಹಿಸ್ರಿ. ನಿನಗೆ ಸ್ತೋತ್ರವಾಗಲಿ ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಪಾದಗಳಿಗೆ ಅಡ್ಡಬಿದ್ದು ಕರ್ತನೇ, ಇಂಥ ಪಾಪದಿಂದ ನಮ್ಮನ್ನು ಬಿಡಿಸು ಎಂಬುದಾಗಿ ನಾವು ಯೇಸು ಕ್ರಿಸ್ತನ ಹೆಸರಲ್ಲಿ ಕೇಳಿಕೊಳ್ತೇವೆ. ನಿನ್ನ ದಯೆ ನಮ್ಮ ಮೇಲೆ ಇರಲಿ. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಡ್ದೇವೆ ನಮ್ಮ ತಂದೆಗೆ. ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.